ಯಾಕೆಲ್ರೂ ಇಷ್ಟೊತ್ತಾದ್ರೂ ನನಗೋಸ್ಕರ ಕಾಯ್ತಾ ಇದ್ದೀರಾ? ಥ್ಯಾಂಕ್ ಯು ಎವ್ರಿವನ್. ನನ್ನ ಮೇಲೆ ಎಷ್ಟೊಂದು ಕನ್ಸರ್ನ್ ನಿಮ್ಗೆ. ವಿರಾಟ್ ನೋಡಿ ಹೇಗ್ ಮಾತಾಡ್ತಿದ್ದಾನೆ ಅಂತ. ಇವನಿಗೆ ಯಾವ್ದು ನೆನ್ಪೇ ಇಲ್ಲ. ನಾವೆಲ್ಲ ಇವನಿಗೋಸ್ಕರ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ಹೇಗ್ ಮಾತಾಡ್ತಿದ್ದಾನೆ. ಇಶಾನಿ, ನಾನ್ ಮಾತಾಡ್ತಾ ಇದ್ದೀನಲ್ವಾ, ನಾನ್ ಕೇಳ್ತೀನಿ ಇರು. ಮಾಮ್, ಏನಾಯ್ತು? ಯಾಕೆಲ್ರೂ ಹೀಗಿದ್ದೀರಾ? ವಾವ್, ಆಸಮ್. ಕಾರ್ಡ್ ತುಂಬಾ ಚೆನ್ನಾಗಿದೆ. ಇಶಾನಿ, ನೀನೇ ಸೆಲೆಕ್ಟ್ ಮಾಡಿರೋದಲ್ವಾ? ಸೂಪರ್. ಮಾಮ್, ರಾಕೇಶ್ಗೆ ಕೆಲವೊಂದು ಫೈಲ್ಸ್ನ ಮನೆ ಕಳ್ಸಕ್ ಹೇಳಿದ್ದೆ. ಕಳ್ಸದ್ನಾ? ರೂಮಲ್ಲಿದ್ಯಾ? ವಿರಾಟ್, ಅದೆಲ್ಲ ಬಿಡು. ಈಗ ನಾವು ಕೇಳೋದಕ್ಕೆ ಆನ್ಸರ್ ಮಾಡು. ಏನ್ ಮಾಮ್, ಏನ್ ವಿಷಯ? ವಿರಾಟ್, ಯಾಕೆ ಹೀಗೆ ಮಾಡ್ತಿದ್ಯಾ? ಬೇರೆಯವ್ರ ಫೀಲಿಂಗ್ಸು ನಿಂಗೆ ಅರ್ಥನೇ ಆಗಲ್ವಾ? ಮಾಮ್, ಏನ್ ವಿಷಯ ಅಂತ ನೇರವಾಗಿ ಹೇಳಿ. ನೋಡಿ, ಇನ್ವಿಟೇಷನ್ ಕಾರ್ಡ್ ಎಷ್ಟು ಚೆನ್ನಾಗಿದೆ. ಈ ಥರ ಕಾರ್ಡ್ನ ಇಶಾನಿ ಮಾತ್ರ ಸೆಲೆಕ್ಟ್ ಮಾಡೋಕ್ ಸಾಧ್ಯ. ನಂಗಷ್ಟೆಲ್ಲ ತಾಳ್ಮೆನೇ ಇಲ್ಲ ಮಾಮ್. ವೀರ್, ನಿನ್ಗೇನು ಅನ್ನಿಸ್ತಿಲ್ವಾ? ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ನಾವಿಬ್ರು ಹೋಗ್ಬೇಕಿತ್ತು, ಬಟ್ ನೀನ್ ಅದಕ್ಕೂ ಬರ್ಲಿಲ್ಲ. ಪರವಾಗಿಲ್ಲ ಅಂತ ನಾನೇ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿ ನಿನಗ್ ತೋರ್ಸೋಣ ಅಂತ ಆಫೀಸಿಗೆ ಬಂದ್ರೆ ನೀನ್ ಅಲ್ಲೂ ಇರ್ಲಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತೀಯಾ? ಯಾಕೆ ಹೀಗ್ ಮಾಡ್ದೆ ಹೇಳು ವೀರ್, ಯಾಕೆ ಹೀಗ್ ಮಾಡ್ದೆ? ಹೇಳಪ್ಪ, ನನ್ ಮಗಳು ಫೀಲ್ ಮಾಡ್ಕೊಂಡು ಕೇಳ್ತಿದ್ದಾಳಲ್ಲ, ಉತ್ತರ ಕೊಡು. ಹೇಳು ವಿರಾಟ್, ಯಾಕೆ ಹೀಗೆ ಮಾಡ್ತಿದ್ಯಾ? ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಅಲ್ಲಿ ನೀನ್ ಇನ್ವಾಲ್ವೇ ಆಗ್ತಿಲ್ವಲ್ಲ, ಯಾಕೆ? ಛೇ, ನಾನಿವತ್ತು ಫುಲ್ ಖುಷಿಯಾಗಿ ಮನೆಗೆ ಬಂದ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ಮೂಡ್ನ ಹಾಳು ಮಾಡ್ತಾ ಇದಾರಲ್ಲ. ಇವನು ಆಡ್ತಿರೋದು ನೋಡಿದ್ರೆ ಖಂಡಿತ ಈ ಮದುವೆನ ಕ್ಯಾನ್ಸಲ್ ಮಾಡೋ ಥರ ಕಾಣಿಸ್ತಾನೆ. ಹಾಗೇನಾದ್ರೂ ಆದ್ರೆ ಈ ಸಾಮ್ರಾಜ್ಯದ ಬಗ್ಗೆ, ನನ್ನ ಮಗಳ ಬಗ್ಗೆ ನಾವು ಕಟ್ಕೊಂಡಿರೋ ಕನ್ಸೆಲ್ಲ ಮಣ್ಪಾಲಾಗೋಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಮಾತಾಡೋ. ಹೀಗ್ ಸುಮ್ನೆ ನಿಂತ್ಬಿಟ್ರೆ ನಾವೇನಂತ ಅನ್ಕೋಬೇಕು? ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳು. ನೋಡಿ ಮಾಮ್, ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ನನ್ನ ಬಿಸ್ನೆಸ್ ಅಣ್ಣನ ಬಿಸ್ನೆಸ್ನ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ. ಅದರಲ್ಲಿ ಬ್ಯುಸಿ ಆಗಿದ್ದೀನಿ. ಇದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಇರಬಹುದು ಕಣೋ, ಆದ್ರೆ ನೀನು ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ. ಇಶಾನಿ ನಿನ್ನ ಮದ್ವೆ ಆಗ್ಬೇಕಾಗಿರೋಳು. ಅವಳ ಪ್ರೀತಿ ಕಾಳಜಿನ ನೀನ್ ಅರ್ಥ ಮಾಡ್ಕೋಬೇಕಲ್ವಾ? ಅಜ್ಜಿ ಪ್ಲೀಸ್, ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಓಡಾಡಕ್ಕೆ ನನ್ಗಾಗಲ್ಲ. ಎಂಗೇಜ್ಮೆಂಟ್ ದಿನ ಯಾವ ಟೈಮಿಗೆ ಬರಬೇಕು ಅಂತ ಹೇಳಿ, ಫ್ರೀ ಮಾಡ್ಕೊಂಡು ಬರ್ತೀನಿ.